ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಹಾಗಾಗಿ ಇವತ್ತು ಒಂದು ಕಸ್ಟಮೈಸೇಷನ್ಗೆ ಬಂದಿತ್ತು ಚಾರ್ಕೋಲ್ ಸೋಪು, ಅದು ಗೋಟ್ ಮಿಲ್ಕ್ ಸೋಪ್ ಬೇಸಲ್ಲಿ ಅಂತ. ಹಾಗಾಗಿ ಈ ವಿಡಿಯೋ ಮಾಡಿರೋದು. ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಸೇಮ್ ಎಕ್ಸಾಕ್ಟ್ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಒಳ್ಳೆ ಸೋಪು ಬರುತ್ತೆ. ಏಕೆಂದರೆ ತುಂಬ ಜನ ಬರ್ತಿಲ್ಲ ಮೇಡಮ್, ನಾವು ಟ್ರೈ ಮಾಡ್ತಾ ಇದ್ವಿ, ಮೆತ್ತಗಾಗ್ತಿದೆ, ನೊರೆ ಬರ್ತಿಲ್ಲ ಅಂತಿದ್ರು. ಮೆಷರ್ಮೆಂಟ್ ಕರೆಕ್ಟಾಗಿರಲಿ ಮತ್ತು ಬೇಸು ಒಳ್ಳೆಯದಾಗಿರಲಿ, ಒಳ್ಳೆ ರಿವ್ಯೂಸ್ ಇರೋ ಬೇಸ್ ಇರಲಿ, ಆವಾಗ ನಿಮಗೆ ಎಕ್ಸಾಕ್ಟ್ ಒಂದು ಸೋಪ್ ಬಾರ್ ಬರುತ್ತೆ. ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಏಕೆಂದರೆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಎಷ್ಟು ಗ್ರಾಮ್ಗೆ ಎಷ್ಟು ಗ್ರಾಮು ಪೌಡರ್ ಹಾಕಬೇಕು ಅಥವಾ ಗ್ಲಿಸರಿನ್ ಹಾಕಬೇಕು, ಫ್ರೆಗ್ರೆನ್ಸ್ ಹಾಕಬೇಕು ಅಂತ. ಅದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಒಳ್ಳೆ ಒಂದು ಸೋಪು ಸಿಗುತ್ತೆ. ನೀವೇ ಮನೆಯಲ್ಲೇ ತಯಾರಿಸ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ ಗೋಟ್ ಮಿಲ್ಕ್ ಸೋಪ್ ಬೇಸ್ನ ಐಸ್ ಕ್ಯೂಬ್ ಗಾತ್ರಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಬೇಗ ಮೆಲ್ಟ್ ಆಗುತ್ತೆ ಅಂತ ಉದ್ದೇಶದಿಂದ, ಎಲ್ಲರೂ ಕಟ್ ಮಾಡೋದು ಅದೇ ಉದ್ದೇಶದಿಂದ, ಬೇಗ ಮೆಲ್ಟ್ ಆಗಲಿ ಅಂತ. ಇದನ್ನು ಮತ್ತೆ ಯಾವಾಗಲೂ ನೀವು ಡಬಲ್ ಬಾಯ್ಲರಲ್ಲೇ ಮಾಡ್ಕೊಬೇಕು. ಡೈರೆಕ್ಟ್ ಹೀಟ್ ಮಾಡಬಾರ್ದು. ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಮಾಡ್ಕೊಬೇಕು. ಯಾವುದೇ ಸೋಪ್ ಮಾಡಿ ನೀವು ಮೆಲ್ಟ್ ಆ್ಯಂಡ್ ಪರ್ಲಿ ತುಂಬ ಈಸಿ ಇರುತ್ತೆ. ಆದರೆ ಮೆಷರ್ಮೆಂಟನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದಾಗ ನೀವು ಇದರಲ್ಲೇ ವೆರೈಟೀಸ್ ಆಫ್ ಸೋಪ್ ಮಾಡ್ಬೋದು. ಮಂಜಿಷ್ಟ ಮಾಡ್ಬೋದು, ಮುಲೇತಿ ಮಾಡ್ಬೋದು, ಅಥವಾ ದಾಸವಾಳ ಮಾಡ್ಬೋದು, ಆರೆಂಜ್ ಮಾಡ್ಬೋದು, ನೀಮ್ ಮಾಡ್ಬೋದು, ಚಾರ್ಕೋಲ್ ಮಾಡ್ಬೋದು. ಹೀಗೆ ವೆರೈಟೀಸ್ ಆಫ್ ಸೋಪ್ಗಳನ್ನು ಮಾಡಿ ಬಿಸ್ನೆಸ್ ಕೂಡ ಮಾಡ್ಬೋದು. ಬಿಕಾಸ್ ತುಂಬ ಜನ ಈ ಸೋಪಲ್ಲಿ ಬಿಸ್ನೆಸ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಈ ಸೋಪಲ್ಲಿ ಬಿಸ್ನೆಸ್ ಮಾಡ್ತೀವಿ. ಇದ್ರ ಜೊತೆಗೆ ನಾನು ಮೇಯ್ನಾಗಿ ನಮ್ಮದು ಜಾಸ್ತಿ ಸೇಲಿಂಗ್ ಇರೋದು ಅಂತಂದರೆ ಕೋಲ್ಡ್ ಪ್ರೊಸೆಸ್ಸಲ್ಲಿ ಮಾಡುವಂಥ ಸೋಪು. ಪ್ಲಸ್ ನಾನು ಅದಕ್ಕೆ ಕ್ಲಾಸಸ್ ಕೂಡ ತಗೋತೀನಿ. ಲೈಕ್ 15 ಡೇಸ್ ಒಂದು ಸಂಡೇ ಇರುತ್ತೆ. ಅಲ್ಲಿಗೆ ಯಾರಿಗಾದ್ರೂ ಜಾಯ್ನ್ ಆಗಬೇಕಂತಿದ್ರೆ ಜಾಯ್ನ್ ಆಗ್ಬೋದು. ಅವರಿಗೆ ಮೆಲ್ಟ್ ಆ್ಯಂಡ್ ಪೂರು ಹೇಳ್ಕೊಡ್ತೀವಿ, ಪ್ಲಸ್ ಕೋಲ್ಡ್ ಪ್ರೊಸೆಸ್ಸು ಹೇಳ್ಕೊಡ್ತೀವಿ. ಮೇಯ್ನ್ ಕಾನ್ಸೆಪ್ಟು ಕೋಲ್ಡ್ ಪ್ರೊಸೆಸ್ಸು. ಬಿಕಾಸ್ ಅದು ಫ್ರಮ್ ಸ್ಕ್ರ್ಯಾಚಿಂದ ಮಾಡೋದು, ಯಾವುದೇ ಬೇಸು ಆ ಥರ ಎಲ್ಲ ತಂದು ಮಾಡಲ್ಲ. ಆಯಿಲ್ಗಳು, ಬಟರ್ಗಳನ್ನು ಯೂಸ್ ಮಾಡಿ, ಅದ್ರ ಜೊತೆ ಹರ್ಬಲ್ ಪೌಡರ್ಗಳನ್ನು ಯೂಸ್ ಮಾಡಿ ಮಾಡುವಂಥ ಸೋಪು. ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ಈಗ ನೋಡಿ, ಇದು ನಾನು ಫಸ್ಟೇ ಒಂದು ಪಾತ್ರೆನ ಇಟ್ಕೊಂಡು ಬಿಸಿ ಮಾಡಿದ್ದೆ. ಅದಕ್ಕೆ ನಾವೇನು ಕಟ್ ಮಾಡಿದ್ದೀವಿ ಅದನ್ನು ಇಟ್ಬಿಟ್ಟು ಡಬಲ್ ಬಾಯ್ಲರ್ ಮಾಡ್ಕೋಬೇಕು. ಇದು ನಿಮಗೆ ಫುಲ್ಲು ಕರಗಿದೆ ಅಂತ ಅಂದಮೇಲೆ ಸ್ಟವನ್ನು ಆಫ್ ಮಾಡಿ, ಅದಾದಮೇಲೆ ನೀವು ಪೌಡರ್ಗಳನ್ನು ಹಾಕಿ. ನಾನಿವತ್ತು ಮಾಡ್ತಾ ಇರೋದು ಚಾರ್ಕೋಲು. ಹಾಗಾಗಿ ಚಾರ್ಕೋಲ್ ಪೌಡರ್ನ ತೊಗೊಂಡಿದ್ದೀನಿ. ಸಪೋಸ್ ನೀವು ಮಂಜಿಷ್ಟ ಮಾಡ್ತೀರಾ ಅಂದರೆ ಮಂಜಿಷ್ಟ ಪೌಡರ್ ಹಾಕ್ಬೋದು, ನೀಮ್ ಮಾಡ್ತೀರಾ ಅಂದರೆ ನೀಮ್ ಪೌಡರ್ನ ಹಾಕ್ಬೋದು. ಇದು ಎಲ್ಲ ಬಟ್ ನೀಟಾಗಿ ಮೆಲ್ಟ್ ಆಗಿರಬೇಕಷ್ಟೆ. ಯಾವ ಮೆಷರ್ಮೆಂಟಲ್ಲಿ ತೊಗೋಬೇಕು ಅಂತಂದರೆ, ನಿಮ್ಮ ಬೇಸ್ ತುಂಬ ಚೆನ್ನಾಗಿದ್ದರೆ ಒಂದು 2 ಗ್ರಾಮು 1 ಗ್ರಾಮು ಆ ಲೆಕ್ಕದಲ್ಲಿ ತೊಗೊಳ್ಳಿ. ಅದಕ್ಕಿಂತ ತುಂಬ ಜಾಸ್ತಿ ತೊಗೊಳ್ಬೇಡಿ. ಅದ್ರ ಜೊತೆ ನೀವು ಬೇಕಾದರೆ ವಿಟಮಿನ್ ಇ ಕ್ಯಾಪ್ಸುಲು, ಫ್ರೆಗ್ರೆನ್ಸು ಅಥವಾ ಎಸೆನ್ಷಿಯಲ್ ಆಯಿಲ್ನ ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿ. ಯಾವಾಗಲೂ ಅಷ್ಟೇ, ಹೀಟಲ್ಲಿದ್ದಾಗ ಹೆಚ್ಚು ಒಲೆ ಉರಿಬೇಕಾದ್ರೆ ಮಾಡ್ಕೊಬೇಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡಿ, ಅದೆಲ್ಲ ಲಮ್ಸ್ ಉಳ್ಕೋಬಾರ್ದು. ನೀಟಾಗಿ ಬ್ಲೆಂಡ್ ಆದಮೇಲೆ ನೀವು ಅದನ್ನು ಈ ಥರ ಮೋಲ್ಡ್ಗೆ ಹಾಕಿ. ಮೋಲ್ಡ್ಗೆ ಹಾಕಿ ನೀವು ಒಂದು 20 ನಿಮಿಷ ಬಿಟ್ಟರೆ ಸಾಕು. ಮೋಲ್ಡಲ್ಲಿರೋವಂಥ ಈ ಒಂದು ಸೋಪ್ ಬೇಸ್ ಗಟ್ಟಿಯಾಗಿರುತ್ತೆ. ಅದಾದಮೇಲೆ ನೀವು ಅನ್ಮೋಲ್ಡ್ ಮಾಡಬೇಕು. ಏಕೆಂದರೆ ತುಂಬ ಜನ ಕೇಳ್ತಾ ಇರ್ತಾರೆ, ಅನ್ಮೋಲ್ಡ್ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬರ್ತಿರಲ್ಲ ಮೇಡಮ್ ಸೋಪು, ಯಾಕೆ ಅಂತ ಗೊತ್ತಾಗ್ತಿಲ್ಲ, ನೀವು ತೋರಿಸ್ದಂಗೆ ಮಾಡದೆ ಬಂದಿಲ್ಲ ಅಂತ. ಹಾಗಾಗಿ 20ರಿಂದ 30 ನಿಮಿಷ ವೆಯ್ಟ್ ಮಾಡಿ ಆದಮೇಲೆ ಅನ್ಮೋಲ್ಡ್ ಮಾಡಿ. ಏಕೆಂದರೆ ಸೋಪ್ ಬಾರು ಹಾರ್ಡ್ ಆಗಿರುತ್ತೆ. ಹಾಗಾಗಿ ಆಮೇಲೆ ಚೆನ್ನಾಗಿರೋ ಒಂದು ಸೋಪ್ ಬಾರ್ ಬರುತ್ತೆ. ಇವಾಗ ನಾವು ಇದನ್ನು 20 ಮಿನಿಟ್ಸ್ ಬಿಟ್ಟಿರೋಣ. ಈಗ ನೋಡಿ 20 ಮಿನಿಟ್ಸ್ ಆಯಿತು. ಈಗ ನಾನು ನಿಮಗೆ ಅನ್ಮೋಲ್ಡ್ ಮಾಡಿ ತೋರಿಸ್ತಿದ್ದೀನಿ. ಗೋಟ್ ಮಿಲ್ಕ್ ವಿತ್ ಚಾರ್ಕೋಲ್ ಸೋಪು ತುಂಬ ಚೆನ್ನಾಗಿ ಬಂದಿದೆ. ಮಾಡಿಕೊಂಡು ಯೂಸ್ ಮಾಡಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಹೇಳಿ. ಯಾರಿಗಾದರೂ ಕೋಲ್ಡ್ ಪ್ರೊಸೆಸ್ ಸೋಪ್ ಕಲಿಬೇಕು ಅನ್ನೋ ಆಸೆ ಇದ್ದರೆ ಮೇಲೆ ಕಾಣ್ತಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಮೆಸೇಜ್ ಮಾಡಿದರೆ ನನಗೂ ಟೈಮ್ ಇರಲ್ಲ. ನಾನು ಒಂದೊಂದಕ್ಕೆ ಆನ್ಸರ್ ಮಾಡ್ಬೋದು, ಬಟ್ ಎಲ್ಲರಿಗೂ ಆನ್ಸರ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಬಿಕಾಸ್ ನಾವು ಕೂಡ ಸೋಪ್ ಬಿಸ್ನೆಸ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ನಿಮಗೆ ಫುಲ್ಲು ಡೀಟೇಲ್ ಕೋಲ್ಡ್ ಪ್ರೊಸೆಸ್ಸಲ್ಲಿ ಸೋಪ್ನ ಕಲಿಬೇಕು ಅಂತಿದ್ರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ. ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಹೇಳ್ಕೊಡ್ತೀವಿ. ಮೆಲ್ಟ್ ಆ್ಯಂಡ್ ಪೂರ್ ಆದರೆ ನೀವು ಆರಾಮಾಗಿ ಈ ವಿಡಿಯೋ ನೋಡಿಕೊಂಡೇ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದೇ ಥರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.